ಗೈಸ್, ಏಕಾಂಬರೇಶ್ವರ ಟೆಂಪಲ್ ನ ಮುಗಿಸ್ಕೊಂಡು ಇವಾಗ ವರದರಾಜ ಟೆಂಪಲ್ ಗೆ ಹೋಗ್ತಾ ಇದೀವಿ. ವೆಲ್ಕಮ್ ಟು ವರದರಾಜ ಪೆರುಮಾಳ್ ದೇವಸ್ಥಾನ. ಇದು ಶ್ರೀ ವರದರಾಜ ಪೆರುಮಾಳ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಬ್ರಹ್ಮದೇವರು ಯಾಗ ಮಾಡಿದ್ರು ಅನ್ನುವಂತಹ ಒಂದು ಪುರಾಣ ಕೂಡ ಇದೆ. ಭಗವಾನ್ ವಿಷ್ಣುವು ವರದರಾಜ ರೂಪದಲ್ಲಿ ಈ ಒಂದು ಜಾಗದಲ್ಲಿ ಪ್ರತ್ಯಕ್ಷನಾಗಿದ್ದ ಎಂಬುವಂತಹ ಒಂದು ಪುರಾಣ ಕೂಡ ಇದೆ. ವರದರಾಜ ಅಂದರೆ ವರಗಳನ್ನು ನೀಡುವಂತಹ ರಾಜ ಎನ್ನುವಂತಹ ಅರ್ಥ. ಈ ಒಂದು ದೇವಾಲಯವು ಆನೆಯ ಆಕಾರದಲ್ಲಿ ಇರುವುದರಿಂದ ಹಸ್ತಿಗಿರಿ ಅಂತ ಹೇಳಿ ಕರೀತಾರೆ. ಈ ಒಂದು ಪ್ರದೇಶವು 23 ಎಕರೆ ಒಂದು ಪ್ರದೇಶದಲ್ಲಿ ತುಂಬಾ ವಿಸ್ತಾರವಾಗಿ ಹಬ್ಬಿರುವಂತಹ ಒಂದು ದೇವಸ್ಥಾನ. ದೇವಸ್ಥಾನದ ಪೂರ್ವ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ಒಂದೊಂದು ರಾಜಗೋಪುರಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನಾವು ಹೋಗ್ತೀವಿ, ತಲೆ ಕಟ್ಟಿಸುತ್ತೆ ಹೇಳ್ಬೇಕು ನೀವೆಲ್ಲ ಇದನ್ನ. ಗೋವಿಂದ 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 ಗೋವಿಂದ. ಅದ್ಭುತವಾಗಿ ವರದರಾಜ ಸ್ವಾಮಿ ದೇವಸ್ಥಾನದ ದರ್ಶನ ಆಗಿದೆ ಹಾಗೂ ಚಿನ್ನದ ಒಂದು ಹಲ್ಲಿಯ ದರ್ಶನ ಕೂಡ ಆಗಿದೆ. ಒಂದು ಟಿಕೆಟಿಗೆ 5 ರೂಪಾಯಿ ತಗೋತಾರೆ ಗಾಯ್ಸ್. ಏನ್ ಯಾರು ಚೆಕ್ ಮಾಡಿರಲ್ಲ, ಸುಮ್ನೆ ನೀವು ಬಂದ್ಬಿಟ್ಟು ನಮಗೆ ಅಯ್ಯೋ ಪಲ್ಲಿ ಟಚ್ ಮಾಡಕ್ ಇದು ನೋಡಾಕದು ಇದು ಒಂದು 5 ರೂಪಾಯಿ ತಗೊಂಡ್ರು. ಟಿಕೆಟ್ ಎಲ್ಲ ನೋಡ್ಬಿಟ್ಟು ಬಿಡ್ತಾರೆ ಅಂತ ಮಾಡ್ದು. ಏನಿಲ್ಲ, ಸುಮ್ನೆ ಎಲ್ರಿಗೂ ಬಿಡ್ತಾರೆ. ಇಲ್ಲೇ ನೀರ್ ಕೊಡ್ತಾ ಇದಾರೆ. ಥ್ಯಾಂಕ್ ಯು. ಇಲ್ಲೇ ಒಂದು 100 ಕಂಬಗಳ ಮಂಟಪ ಇದೆ. ಇಲ್ಲಿ ನೋಡಿದ್ರೆ ಇವರು ಹೊರಗಡೆಯಿಂದನೂ ಫೋಟೋ ತೆಗಿಯಕ್ ಬಿಡ್ತಾ ಇಲ್ಲ. ಎಲ್ಲಾ ದುಡ್ಡು ಕಣ್ರಿ, ಎಲ್ಲಾ ದುಡ್ಡು, ಎಲ್ಲಾ ಕಡೆಗೂ ಜಸ್ಟ್ ಫೋಟೋ ತೆಗಿಯಕ್ಕೂ ದುಡ್ಡು ಕೇಳ್ತವ್ರೆ. ಇರ್ಲಿ, ಯಾರು ಗೂಗಲ್ ಫೋಟೋಸ್ ಎಲ್ಲ ಹಾಕಿರ್ತಾರಲ್ಲ, ಅದೇ ಕ್ಲಿಪ್ನೇ ತೆಗೆದ್ಬಿಟ್ಟು ಹಾಕಲ್ಲ.